1970ರ ಜಾನ್ ವೇಯ್ನ್ ಅವರ ಚಿಸಮ್ ಚಿತ್ರದ ಬಿಲ್ಲಿ ದ ಕಿಡ್ ಪಾತ್ರದ ಮೂಲಕ ಖ್ಯಾತಿಯ ಉತ್ತುಂಗಕ್ಕೇರಿದ್ದ ಹಾಲಿವುಡ್ ನಟ ಜೆಫ್ರಿ ಡ್ಯೂಯೆಲ್ ಅವರು 81ರ ಪ್ರಾಯದಲ್ಲಿ ನಿಧನರಾದರು. ಅವರು ಕೆಲವು ದಿನಗಳಿಂದ ಫ್ಲೋರಿಡಾದ ಲಾರ್ಗೋದಲ್ಲಿನ ಹೋಸ್ಟಿಸ್ ಕೇರ್ನಲ್ಲಿ ವಿಶ್ರಾಂತಿ ಚಿಕಿತ್ಸೆಯಲ್ಲಿದ್ದರು. ಜೆಫ್ರಿ ಅವರು ಕೆಲವು ಕಾಲದಿಂದ ಶ್ವಾಸಕೋಶದ ಮತ್ತು ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದರು. ಅವರು ನಿಧನರಾಗಿರುವುದನ್ನು ಪತ್ನಿ ಜಾಕ್ವೆಲಿನ್ ಡ್ಯೂಯೆಲ್ ಸ್ಪಷ್ಟಪಡಿಸಿದ್ದಾರೆ. 1960ರಿಂದ 70ರ ದಶಕದಲ್ಲಿ ಜೆಫ್ರಿ ಅವರು ಅಮೆರಿಕಾದ ಟಿವಿ ಕಾರ್ಯಕ್ರಮಗಳಲ್ಲೂ ಪ್ರಸಿದ್ಧರಾಗಿದ್ದರು. ಮ್ಯಾನಿಕ್ಸ್ ಮೆಡಿಕಲ್ ಸೆಂಟರ್, ಫ್ಲೈಯಿಂಗ್ ನನ್, ವೇಡರ್ ಮೊದಲಾದವು ಅವರ ಪ್ರಸಿದ್ಧ ಟಿವಿ ಕಾರ್ಯಕ್ರಮಗಳಾಗಿವೆ. ಟರ್ಮಿನಲ್ ಐಲ್ಯಾಂಡ್, ಚೈನೀಸ್ ಕ್ಯಾಪರ್ ಮೊದಲಾದವು ಅವರ ಪ್ರಸಿದ್ಧ ಚಲನಚಿತ್ರಗಳಾಗಿವೆ. 1943ರಲ್ಲಿ ನ್ಯೂಯಾರ್ಕ್ನ ಲ್ಯಾಕ್ಪೋರ್ಟ್ನಲ್ಲಿ ಹುಟ್ಟಿದ ಜೆಫ್ರಿ ಅವರ ತಂದೆ ಎಲ್ಸ್ ವೈದ್ಯರಾಗಿದ್ದರೆ ತಾಯಿ ನರ್ಸ್ ಆಗಿದ್ದರು.